ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂಜಲಗೆರೆ ಶಾಲಾ ಆವರಣದಲ್ಲಿ ಈ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಕಲಿಕೆಗೆ ಅನುಗುಣವಾಗಿ ಒಂದು ಗಣಿತ ಮೇಳವನ್ನು ಹಮ್ಮಿಕೊಂಡಿದ್ದು, ಇಂತಹ ಒಂದು ಗಣಿತ ಮೇಳದಲ್ಲಿ ನಮ್ಮ ಮಕ್ಕಳಿಗೆ ಇದರಿಂದ ಈ ಒಂದು ಕಾರ್ಯಕ್ರಮದಿಂದ ಏನು ಅನುಕೂಲ ಆಗುತ್ತೆ, ಇದರ ಉದ್ದೇಶ ಏನಂದರೆ ಮಕ್ಕಳಿಗೆ ಇಂದಿನ ಬಾಲ್ಯದಲ್ಲೇ ಅವರ ವಿದ್ಯಾಭ್ಯಾಸದ ಜೊತೆಗೆ ಮುಂದಿನ ದಿನಗಳಲ್ಲಿ ವ್ಯಾವಹಾರಿಕ ಜ್ಞಾನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಆ ಒಂದು ಜಾಗೃತಿ, ಆ ಒಂದು ವಿಚಾರಗಳು ಇಲ್ಲಿಂದಲೇ ನಾವು ಕಲಿಸೋ ಉದ್ದೇಶದಿಂದ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದು. ಅದರಲ್ಲಿ ಅವರಿಗೆ ಗೊತ್ತಾಗುತ್ತೆ ಲಾಭ ಆಯಿತಾ ನಷ್ಟ ಆಯಿತಾ, ಆಮೇಲೆ ತೂಕ ಅಳತೆ ಇವೆಲ್ಲವನ್ನು ಈ ಪರಿಕರಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಹಾಕಿರ್ತಕ್ಕಂಥ ಬಂಡವಾಳ ಅವರ ಏನು ಲಾಭ ಬಂತ ಅಥವಾ ನಷ್ಟ ಆಯಿತಾ ಆ ಒಂದು ವಿಚಾರ ಆ ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಚಟುವಟಿಕೆಯನ್ನು ಮಾಡಿಸ್ತಾ ಇದ್ವಿ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದ ಗಂಗಾಧರ್ ಸರ್ ಅವರಿದ್ದಾರೆ, ಹಾಗೆ ಮೇಡಮ್ ಅವರು ಮಂಗಳ ಗೌರಿ ಮೇಡಮ್ ಅವರಿದ್ದಾರೆ, ಮತ್ತು ತಿಮ್ರಾಜ್ ಸರ್ ಅವರು ಈ ಒಂದು ಅನ್ಯ ಕಾರ್ಯದಿಂದ ಅವರು ಕೆಲಸ ನಿಮಿತ್ತವಾಗಿದ್ದಾರೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುರೇಶ್ ಬಾಬು ಸರ್ ಅವರಿದ್ದಾರೆ. ಹಾಗೆ ನಮ್ಮ ಮಾರ್ಗದರ್ಶಕರು ಇನ್ನೊಬ್ಬರು ಸಹ ಶಿಕ್ಷಕರು ಹಾಜರಿದ್ದಾರೆ, ದೇವರಾಜ್ ಸರ್ ಅವರು. ಹಾಗೆ ನಮ್ಮ CRP ಮೇಡಮ್ರವರಾಗಿರ್ತಕ್ಕಂಥ ಪಂಕಜ ಮೇಡಮ್ರವರು, ಮತ್ತು ನಮ್ಮ ಗ್ರಾಮಸ್ಥರು, ಸಮಿತಿಯವರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮತ್ತು ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ಚಟುವಟಿಕೆಯನ್ನು ಇವತ್ತು ಮಾಡಿಸ್ತಾ ಇದ್ದೀವಿ. ಎಲ್ಲರ ಸಹಕಾರ ಮತ್ತು ನಮ್ಮ ಇದೇ ಶಾಲೆಯಲ್ಲಿ ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ರಂಗ ಮೇಡಮ್ರವರ ಸಹಕಾರ, ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಹಕಾರ, ನಮ್ಮ ಇದೇ ಶಾಲೆಯಲ್ಲಿ ಹೋಗ್ತಿರ್ತಕ್ಕಂಥ ಮಕ್ಕಳ ಒಂದು ಸಹಕಾರದಿಂದ ಈ ಒಂದು ಚಟುವಟಿಕೆಯನ್ನು ಮಾಡಿದ್ವಿ. ಇದು ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸಹಕಾರಿಯಾಗುತ್ತೆ, ಆ ಉದ್ದೇಶದಿಂದ ಮಾಡಿಸ್ತಾ ಇದ್ದೀವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವು ಪೂಜೆ ಸಾಮಾನು, ಇವು ಪಾಂಕ, ಇವು ಕಾಯಿ, ನಿಂಬೆಹಣ್ಣು, ಹೂವು ಎಲ್ಲ ಇದೆ. ಸ್ವೀಟು, ನಿಪ್ಪೆಟ್ಟು, ಕಲ್ಲಂಗಡಿ, ಚಿಪ್ಸು, ಚಕ್ಲಿ, ಬಿಸ್ಕೆಟು, ಮತ್ತೆ ಟೀ, ಮೊಟ್ಟೆ, ಇವರೆಲ್ಲರೂ ನನಗೆ ಹೆಲ್ಪ್ ಮಾಡ್ರಂತ ಹೇಳೋ ನಾವೆಲ್ಲ ಸೇರಿ ಮಾಡಿದ್ವಿ. ಕಾಯಿ ಸಾಮಾನ್, ಎಲೆ ಅಡಿಕೆ, ಕರ್ಪೂರ ಊದ್ಗಡ್ಡಿ, ಕರ್ಪೂರ ಊದ್ಗಡ್ಡಿ, ಬಿಸ್ಕತ್ತು, ಕುರ್ಕುರೆ, ಬೂಸ್ಟ್, ಹೂವು, ಲಾಲಿಪಾಪ್, ಬಾದುಷ, ನೋಟ್ಬುಕ್ಸ್, ಸ್ವೀಟ್, ಬಾಳೆಹಣ್ಣು, ಕುರ್ಕುರೆ ಪಾಕಿಟ್, ಇಷ್ಟೆಲ್ಲ ಐಟಮ್ ಇದೆ. ಒಂದು ಮಕ್ಕಳು ಎಲ್ಲ ಪರಿಕರಗಳನ್ನು ಇಟ್ಕೊಂಡಿದ್ದಾರೆ, ತಿಂಡಿ ತಿನಿಸು. ಹಾಗೆ ಆ ಮಗು ಒಂದು ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತಕ್ಕಂಥ ಒಂದು ಬೋರ್ಡನ್ನು ಸಹ ಹಾಕೊಂಡು ಅವರು ಈ ಒಂದು ಸಾಮಗ್ರಿಗಳನ್ನು ಇಟ್ಕೊಂಡು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ಒಂದು ಅಂಗಡಿಗೆ ನಾವು ಹೋಗೋಣ. ಇದು ಈ ಕಡೆ ಇದೆ ಸರ್, ಇಲ್ಲಿ 3ನೇ ಅಂಗಡಿ ಇದು. ಇವರು ಹಣ್ಣು ವಿದ್ಯಾಯಾಮ್ GHPS ಅಂಜಲಗೆರೆ ಶಾಲೆ. ಇದು ಸ್ವೀಟ್ಸು, ಇದು ಚಕ್ಲಿ, ಇದು ಚಿಪ್ಸು, ಇದು ಬಿಸ್ಕೆಟ್ಟು, ಇದು ಸ್ವೀಟ್ಸು, ಇದು ನೋಟ್ಬುಕ್ಕು, ಇದು ಜಾಮುಕ್ಕು. ನನ್ನ ಹೆಸರು ಲೇಖನ. ನಾನು GHPS ಅಂಜಲಗೆರೆ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಕ್ಕಳ ಸಂತೆ ಮಾಡುತ್ತಿದ್ದೇವೆ. ಇದು ಬಾಳೆಹಣ್ಣು ಮತ್ತು ನಿಂಬೆಹಣ್ಣು, ಇದು ಖಾರದ ಬುರ್ಗು, ಹೂವು, ಚಿಗುರಿ, ಮತ್ತು ಊದ್ಗಡ್ಡಿ, ಚಾಕ್ಲೇಟು, ಕಾಯಿ, ನೋಟ್ ಪುಸ್ತಕಗಳು. ಎಷ್ಟು ಒಂದು ಕೆಜಿ ಬಾಳೆಹಣ್ಣು? ಇದಕ್ಕೆ ಡಜನ್ಗೆ ಎಷ್ಟು? ಡಜನ್ಗೆ ಡಜನ್ 40, 50. ಒಂದು ಡಜನಲ್ಲಿ ಎಷ್ಟಿರ್ತವೆ? ಹಾಗೆ ಚುರುಮುರಿ ಪ್ಲೇಟ್ ಹೆಂಗೆ? ಒಂದು 6 ಹೂವು 40.
ಬಕ್ಸ ಇದು ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಸಂಭ್ರಮ ಅಂಗಡಿ ಅಂತ ಹೇಳ್ಬಿಟ್ಟು ನಮ್ಮ ನಿವೇದಿತ ಮತ್ತು ಹಾಗೆಯೇ ಅವರ ತಂಡದವರು ಈ ಒಂದು ಅಂಗಡಿಯನ್ನು ಇವತ್ತು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ಅವರೇ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ನೀಟಾಗಿ ಕೊಡಬೇಕು. ನನ್ನ ಹೆಸರು ನಿವೇದಿತಾ, GHPS ಸಂಜಲಗೆರೆ. ನಮ್ಮ ಶಿಕ್ಷಕರು ನಮಗೆ ವ್ಯವಹಾರದ ತಿಳಿವಳಿಕೆಯಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ. ನಾವು 6 ಜನ ಸೇರಿಕೊಂಡು ಈ ಅಂಗಡಿಯನ್ನು ಪ್ರಾರಂಭಿಸಿದ್ದೇವೆ. ಪುಸ್ತಕ 10 ರೂಪಾಯಿ, ಇವು ದೊಡ್ಡ ಪುಸ್ತಕಗಳು 20 ರೂಪಾಯಿ, ಬಣ್ಣ ಬಂದ್ಬಿಟ್ಟು 10 ರೂಪಾಯಿ 2, ಬುರ್ಗು ಚಿರುಮುರಿ 10 ರೂಪಾಯಿಗೆ ಸೆಟ್ಟು, ಬಾಳೆಹಣ್ಣು 1 ಡಜನ್ 40 ರೂಪಾಯಿ, ಆಮೇಲೆ ಸ್ವೀಟು, ಆಮೇಲೆ ಮಜ್ಜಿಗೆ ಎಷ್ಟು ರೂಪಾಯಿ ಗ್ಲಾಸಾ? ಹಾಗೆಯೇ ಇದು ಚಿರುಮುರಿ ಮತ್ತು ಒಂದು ಇದನ್ನು ಚೌಚೌ ತಗೊಂಡ್ರೆ ಎಷ್ಟಾಗುತ್ತೆ ಒಂದು ಪ್ಲೇಟ್ಗೆ? 10 ರೂಪಾಯಿ ಒಂದು ಪ್ಲೇಟ್. ಎಷ್ಟು ವ್ಯಾಪಾರ ಮಾಡಿದ್ರಿ ಇವತ್ತು? ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ? 12 ಗಂಟೆ ಸ್ಟಾರ್ಟ್ ಮಾಡಿ ಇವಾಗ 2 ಗಂಟೆ ಅಷ್ಟೊತ್ತಿಗೆ 700 ರೂಪಾಯಿ ವ್ಯಾಪಾರ ಮಾಡಿದ್ರ. ಏನು ಅನ್ನಿಸ್ತೈತೆ ನಿಮಗೆ? ಏನು ಅನಿಸುತ್ತೆ ಇದರಿಂದ? ಖುಷಿ ಆಗುತ್ತೆ. ಅದ್ರ ಜೊತೆಗೆ ಏನು ಗೊತ್ತಾಗುತ್ತೆ ನಿಮಗೆ? ಲೆಕ್ಕ ಗೊತ್ತಾಗುತ್ತೆ. ಈಗ 100 ರೂಪಾಯಿ ಕೊಟ್ಟಾಗ 20 ರೂಪಾಯಿ ತಗೊಂಡಾಗ ಅವ್ರಿಗೆ ಎಷ್ಟು ನಾವು ವಾಪಸ್ ಕೊಡಬೇಕು ಅನ್ನೋದು ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ. ಇದರಿಂದ ಲಾಸ್ ಆಗುತ್ತಾ ಲಾಭ ಬರುತ್ತಾ? ಲಾಭ ಬರುತ್ತೆ. ಇದು ತುಂಬ ಒಳ್ಳೆ ಒಂದು ತುಂಬ ಒಳ್ಳೇದಲ್ವಾ? ಇದನ್ನ ಮಾಡೋದ್ರಿಂದ ನಿಮಗೂ ಜ್ಞಾನ ಬರುತ್ತಲ್ವಾ? ಹಾಂ, ಧನ್ಯವಾದ ಹೇಳೋರಿಗೆ. ಅವರೇ ದಿನಸಿ ಅಂಗಡಿ ಆಯಿತು. ನಮ್ಮ ಜ್ಞಾನದ ಭಂಡಾರಕ್ಕೆ ಬರೋಣ. ಪುಸ್ತಕ ಮಳಿಗೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಹುಡುಗರು. ಪ್ರತಿಯೊಂದು ಸರಳ ಮಗ್ಗಿ ಪುಸ್ತಕಗಳಾಗಿರ್ಬೋದು, ಬರವಣಿಗೆ ಪುಸ್ತಕಗಳಾಗಿರ್ಬೋದು, ಹಾಗೆ ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸ್ಕೇಲು, ಸಣ್ಣ ಸಣ್ಣ ಪುಟ್ಟ ಎಲ್ಲ ವಸ್ತುಗಳಿದ್ದಾವೆ. ಎರೆಮಂಡರು ಮತ್ತು ರಬ್ಬರು ಎಲ್ಲವನ್ನು ಇಟ್ಕೊಂಡಿದ್ದಾರೆ. ನಮ್ಮ ನವದೀಪ್ರವರು ಇದ್ರ ಬಗ್ಗೆ ಯಾವುದೇ ಒಂದು ತಂಡ, ಈ ತಂಡದ ವಿಚಾರವನ್ನು ಅವ್ರು ಹೇಳ್ತಾರೆ. ನಾವು ಇಷ್ಟು ಜನ ಸೇರಿ ಈ ಒಂದು ಅಂಗಡಿಯನ್ನು ಆಯೋಜನೆ ಮಾಡಿದ್ದೀವಿ ಅಂತ. ಇದಳಪ್ಪ ನವದೀಪ್, ಇಲ್ಲಿ ಏನೇನು ಸಿಗುತ್ತೆ ನಿಮ್ಮ ಹತ್ರ? ಏನೇನು ಇಟ್ಕೊಂಡಿದ್ರೆ ನಿಮ್ಮ ಅಂಗಡಿಯಲ್ಲಿ? ಬುಕ್ಕು, ಅಳಸ ರಬ್ಬರು, ಸ್ಕೇಲು, ಎರೇಸರು, ಜಾಮಿಟ್ರಿ ಬಾಕ್ಸು, ಬುಕ್ಕು, ಜಾಮಿಟ್ರಿ ಬಾಕ್ಸು, ಪುಸ್ತಕ, ಮಗ್ಗಿ ಪುಸ್ತಕ, ಬುಕ್ಕು, ಲಾಂಗ್ ಬುಕ್ ಸಿಗ್ತವೆ, ಶಾರ್ಟ್ ಸಿಗ್ತವೆ, ಜಾಮಿಟ್ರಿ ಬಾಕ್ಸು, ಕಾಪಿ ರೈಟಿಂಗು, ಜಾಮಿಟ್ರಿ ಬಾಕ್ಸು. ಓಕೆ. ಇದೊಂದು ಸ್ಕೇಲ್ ಎಷ್ಟು? 10 ರೂಪಾಯಿ. ಇದು ಜಾಮಿಟ್ರಿ ಬಾಕ್ಸು ಎಷ್ಟು? 70 ರೂಪಾಯಿ. 50 ರೂಪಾಯಿ ಕೊಡ್ತೀಯಾ? 50 ರೂಪಾಯಿ ಕೊಡ್ತೀಯಾ? 50 ರೂಪಾಯಿಗೆ ಕೊಟ್ಟರೆ ನೀವು ಲಾಸ್ ಆಗುತ್ತಾ? ಲಾಸ್ ಕೊಡ್ತೀವಿ ಮತ್ತೆ 50 ರೂಪಾಯಿಗೆ? ಹೌದಾ? ಅದು ಸರಳ ಮಗ್ಗಿ ಪುಸ್ತಕ ಎಷ್ಟು? ಅದು 10 ರೂಪಾಯಿ. 6 ರೂಪಾಯಿ ಕೊಡ್ತೀಯಾ? ಬರಲ್ವಾ? ಯಾಕಪ್ಪ ಬರಲ್ಲ? ಬಂಡವಾಳನೇ 10 ರೂಪಾಯಿ. ನಿಮಗೆ ಎಷ್ಟು? 9 ರೂಪಾಯಿ ಬಿದ್ದಾಯ್ತಾ? ನೀವು 1 ರೂಪಾಯಿ ಲಾಭಕ್ಕೆ ಮಾಡ್ತೀವಿ. ನಿಮ್ಮ ತಂಡ ಎಷ್ಟು ಜನ ಅವ್ರೆ? ನಿಮ್ಮ ತಂಡದಾಗ ಇಷ್ಟು ಜನ ನೀವೆಲ್ಲ ಸೇರಿ ಮಾಡಿದ್ರಾ? ಇವೆಲ್ಲ ಏನೇನು ಯೂಸ್ ಆಗ್ತವೆ ಇವೆಲ್ಲನ? ಓದ್ಕೊಳಕ್ಕೆ, ಸ್ಕೇಲು, ಇದು ರಬ್ಬರ್ ಅಲ್ವಾ? ಇವೆಲ್ಲವನ್ನ ನೀವು ಮಾರಾಟ ಮಾಡಿದ್ರ? ಮಗ್ಗಿ ಪುಸ್ತಕವನ್ನು ಇಟ್ಕೊಂಡಿದ್ರೆ, ಕಾಪಿ ರೈಟಿಂಗ್ ಇಟ್ಕೊಂಡಿದ್ರಲ್ವಾ? ಇವೆಲ್ಲವೂ ಸಹ ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಅನುಕೂಲ ಆಗುತ್ತಲ್ವಾ? ಧನ್ಯವಾದಗಳು. ಇದನ್ನ ನೋಡಿ ಅವರು ಸಮೇತ ನಮಗೆ ಇದುವರೆಗೂ ನಮ್ಮ ಈ ದಿನದ ಗಣಿತ ಮೇಳಕ್ಕೆ ಇಷ್ಟು ಮಕ್ಕಳು, ನಮ್ಮ ಶಾಲೆಯ ಎಲ್ಲ ಮಕ್ಕಳು ಒಂದೊಂದು ರೀತಿಯಾದ ದಿನಸಿ ಅಂಗಡಿಗಳನ್ನು, ಪುಸ್ತಕ ಮೇಳ ಮಳಿಗೆಗಳನ್ನು, ಹಾಗೆ ಹಣ್ಣಿನ ಅಂಗಡಿಗಳನ್ನು, ತರಕಾರಿಯನ್ನು, ಹೂವನ್ನು, ಪ್ರತಿಯೊಂದು ಇಲ್ಲೇ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಿಗ್ತಕ್ಕಂಥ ಎಲ್ಲ ಪರಿಕರಗಳನ್ನು ಜೋಡಿಸ್ಕೊಂಡು ಈ ಗಣಿತ ಮೇಳವನ್ನು ಅವರಿಗೆ ವ್ಯವಹಾರಿಕವಾಗಿ ಏನೇನು ಬೇಕೋ ಜ್ಞಾನ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಆ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಆವರಣದಲ್ಲಿ ಎಲ್ಲರ ಸಹಕಾರದಿಂದ, ನಮ್ಮ ಮುಖ್ಯ ಶಿಕ್ಷಕರು, ಗಣ ಶಿಕ್ಷಕರು, ಎಲ್ಲ ಗ್ರಾಮದ ಹಿರಿಯರು, ನಮ್ಮ SDMC ಅಧ್ಯಕ್ಷರ ಸಹಕಾರ ಜೊತೆಗೆ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭಾಳ ಯಶಸ್ವಿಯಾಗಿ ಮೂಡಿಬಂತು. ಆ ವಿಚಾರ ಎಲ್ಲ ನಮ್ಮ ಮಕ್ಕಳು ನಮ್ಮ ಮುಂದೆ ಹಂಚ್ಕೊಂಡು ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂತ ಇಂಥ ಚಟುವಟಿಕೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಚಿರುಮುರಿ,
ಚುರುಮುರಿ ಎಷ್ಟು? 10 ರೂಪಾಯಿಗೆ. ಬೋಂಡ ಎಷ್ಟು? 10 ರೂಪಾಯಿ 2. ಚಿಪ್ಸ್? ಚಿಪ್ಸ್ 10 ರೂಪಾಯಿ ಪಾಕೆಟ್. ಹೌದಾ, ಏನಕ್ಕೋಸ್ಕರ ಮಾಡ್ತಾ ಇದ್ದೀರಿ ಇದನ್ನ? ಶಾಲೆಯಲ್ಲಿ ವ್ಯವಹಾರ ನಮಗೆ ಗೊತ್ತಾಗಬೇಕು ಅಂತ ಶಿಕ್ಷಕರು ಆಯೋಜನೆ. ಆಯ್ತು, 10 ರೂಪಾಯಿ ಚುರುಮುರಿ ಕೊಡ. ಬೋಂಡ ಫ್ರೀನಾ? ನೋಡಿ ಫ್ರೆಂಡ್ಸ್, ನಮ್ಮ ಸರ್ಕಾರಿ GHPS ಎಂಜಲಗೆರೆ ಸ್ಕೂಲಲ್ಲಿ ಈ ಥರ ಚುರುಮುರಿ ಏನು ಮಾಡಿದೆ, ಈಗ ನಾವು ತೊಗೊಂಡು ತಿಂತಾ ಇದ್ದೀವಿ. ಬರೀ ಎಲ್ಲರೂ ಕೊಡ್ಕೊಳಪ್ಪ, ನಿಪ್ಪಟ್ಟು ಕೊಡ್ರ. ಸಾಕಲೆ ಚೆನ್ನಾಗಿ ದೇವಸ್ಥಾನಕ್ಕೆ ಇವಾಗ ಆಮೇಲೆ ಮಧ್ಯಾಹ್ನಕ್ಕೆ ಇನ್ನೊಂದು ಕೊನೆ ಹತ್ತಿರಲ್ಲ ಅಂಗಡಿನ ಇದಂಗೆ ಕಲಾಂಡಿ ಹೆಂಗ್ ಮಾಡಿದ್ದೀರಾ? 5 ರೂಪಾಯಿ. ಬಿಸ್ಕತ್ ಹೆಂಗಪ್ಪ? ಬಿಸ್ಕತ್ ಅಟ್ರಾಕ್ಷನ್ 10 ರೂಪಾಯಿ ಇದ್ಯಾಕ ಇದನ್ನ ಇಟ್ಟಿದ್ರ? ಅಲ್ಲ, ಒಳಗೆ ಒಳಗೆ ಏನೈತಿ ಕೊಡ್ರ ಬಾನ್ಕೊಂಬ ದೊಡ್ಡ ಲೋಟ ಬೇಡ, ಸಣ್ಣ ಲೋಟ ಕೊಡೋದು. ಸಣ್ಣ ಲೋಟ ಕೊಡ್ರಿ. ಮಾಸ್ಟ್ರು ಮಾರ್ಕ್ಸ್ ಕೊಡ್ತಾರೆ ಈಗ ಯಾಕೆ ಚೆನ್ನಾಗೈತೆ ಅಂತ.